ದೊಡ್ಡ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಸತ್ಯ ಅದು ಆಯಿತಾ. ಅದು ಉತ್ತರಾಖಂಡ ಅನ್ನೋದು ನಮಗೆ ತುಂಬ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್, ಶಿವಣ್ಣ ಮಾಡ್ತಿರೋ ಪಿಕ್ಚರ್ ಆಗಿ. ಸೊ ನಿನ್ಸೋದು ಪ್ರಶ್ನೆನೇ ಇಲ್ಲ. ಈಗ ಏನಾಗುತ್ತೆ, ಬರೋ ಹೂವಾಪೋಗಳ ಮಾತುಗಳಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋದರೆ ಅದು ಸರಿ ಹೋಗಲ್ಲ. ಅದನ್ನು ಅದಕ್ಕೆ ಕಿರುಚಿತ್ರಗಳು ಸೇರಿ ಅಂದರೆ ಆಂಥಾಲಜಿ ಅಂತ ಇದ್ದ ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಸೇಮ್ ರತ್ನನ್ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ ಅವ್ರದ್ದಾಗಲಿ, ಉಮಾಶ್ರೀದು, ಪ್ರಮೋದು, ಶ್ರುತಿ ಮೇಡಮ್ದು ಎಲ್ಲರದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ. ಆಲ್ಮೋಸ್ಟ್ 4 years ಆಯಿತು ರತ್ನನ್ ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ತಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ವ, ಅದು ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು, ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ. ಇದರಲ್ಲೂ ಅದೇ ಥರದ್ದು ಓಪನ್ ಜರ್ನಿ. ಎಕ್ಕ ಹೀರೋ ಯುವ ಅನ್ನೋದು ಎಕ್ಕ ಏನಕ್ಕಾದ ಅವನ ಜರ್ನಿ. ಜಯಣ್ಣ ಅವ್ರು ಹೇಳ್ದಂಗೆ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆದರು, ಏನಕ್ಕೆ ಅಲ್ಲೇ ಎಂಡ್ ಆಗುತ್ತೆ. ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂಟಿಂಗ್ ಮಾಡಬೇಕಾಗಿರೋ ಪಿಕ್ಚರು. ಸೊ ಪಾತ್ರಗಳು, ಎಲ್ಲ ಪಾತ್ರಗಳು ಕಾಡುತ್ತೆ ನಿಮಗೆ. ನೀವು ಥಿಯೇಟ್ರಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳತ್ತೆ. ಇನ್ನೂ ಒಂದು ವರ್ಷ ಆಗಲಿ 2 ವರ್ಷ ಆಗಲಿ ಪಾತ್ರಗಳ ಬಗ್ಗೆ ಮಾತಾಡ್ತೀರಿ. ಅದು ನಿಮಗೆ ನೆಕ್ಸ್ಟ್ ಇವನ್ ನೀವು ಕತೆ ಕೇಳಾದ್ಮೇಲೆ 2 ದಿನ ಆಗಲಿ 3 ದಿನ ಆದಮೇಲೆ ನಿಮಗೆ ಆ ಕಥೆಗಳಲ್ಲಿ ಆ ಪಾತ್ರಗಳಾಗಲಿ ಸನ್ನಿವೇಶಗಳು ನಿಮಗೆ ನೆನಪು ಬರ್ತಿದ್ರೆ ಅದನ್ನು ಕಾಡುತ್ತಾನೆ ಅದನ್ನು. ಸೊ ನಿಮಗೂ ಹಂಗೆ ಕಾಡುತ್ತೆ. ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್. ಅದು ಇದಾಗುತ್ತೆ. 3 ಜನನು ಕೊಲಾಬ್ರೇಟ್ ಆಗಿದ್ದೀರಾ ಅಂತ. ಹೈ ಬಜೆಟಿಂದ ಸಿನಿಮಾ ತಕ್ಕಂಗಿದೆ. ಇಷ್ಟು ಒಬ್ಬರೇ ಮಾಡೋಕ್ಕಾಗಲ್ಲ ಅದಕ್ಕಿಂತ ಬಿಟ್ಟು ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟು, ಆ ಸಿನಿಮಾಗೆ ಎಷ್ಟು ಬೇಕು ಎಲ್ಲೂ ಏನೋ ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದ್ದೀವಿ. ಆಮೇಲೆ ತರೋ ಹೋಮ್ವರ್ಕ್. ಈಗ ನಾವು ಇವತ್ತಿನ ದಿನ November 28, June 6ಕ್ಕೆ ಥಿಯೇಟರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿದೆ. ಎವ್ರಿಥಿಂಗ್ ಇಸ್ ಪ್ಲಾನ್ ಫ್ರಮ್ day 1 ಶೂಟ್ ಟು ಲಾಸ್ಟ್ ಡೇ ಆಫ್ ಶೂಟ್. ಪ್ರಮೋಷನ್ಸ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಎಲ್ಲ ಅದನ್ನು. ಸೊ ಅದನ್ನು ತರೋ ಪ್ಲಾನಿಂಗ್ ಮಾಡ್ತಾ ಇರುವಾಗ 3 ಜನದ ಇಂಪುಟ್ ಚೆನ್ನಾಗೋದು. ಓನ್ಲಿ ದುಡ್ಡು ಒಂದು ಹಣದ ಬದಲು ಕೆಲಸವನ್ನು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿರುವಾಗ ಆ್ಯಕ್ಚುಲಿ ಇನ್ನೂ ಈಸಿ ಆಗುತ್ತೆ ನಮಗೆ. June 6 ಪಕ್ಕ ಬರುತ್ತೆ ಸರ್. ಅದೇ ನಾನು ಆವಾಗಲೇ ಹೇಳ್ದಂಗೆ ರೋಹಿತ್ ಹೇಳಿದ್ರು ಬ್ಯಾಕ್ವರ್ಡ್ಸ್ ಪ್ಲಾನ್ ಆಗಿದೆ ಅಂತ. ಇವತ್ತಿಂದ day 1 to day ಆಲ್ಮೋಸ್ಟ್ ಲಾಸ್ಟ್ ಡೇ ಆಫ್ ಶೂಟ್ವರೆಗೂ ಏನೇನು ಮಾಡಬೇಕು ಎಲ್ಲ ಪ್ಲಾನ್ ಬ್ಯಾಕಪ್ ಇಟ್ಕೊಂಡೆ. ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಬ್ಯಾಕಪ್ ಇಟ್ಕೊಂಡೇ ಮಾಡಿರೋದು. ಬಟ್ ಬೇರೆ ಸಿನಿಮಾ ಅನೌನ್ಸ್ ಮಾಡೋರು ಯಾರು ಸುಮ್ಮನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಲ್ಲ, ಅದಕ್ಕೆ ಟಾರ್ಗೆಟ್ ಮಾಡಿರ್ತಾರೆ. ಕೆಲವೊಂದು ಸಿಚುವೇಶನ್ಗಳು ಆಗಲ್ಲ ಅದನ್ನು. ಬಟ್ ಇದರಲ್ಲಿ ನಾವು ಜಯಣ್ಣ ಅವ್ರು ಹೇಳ್ದಂಗೆ ನಾವೇನು TV ಬಿಸ್ನೆಸ್ ಆಗಬೇಕು ಅಥವಾ OTT ಬಿಸ್ನೆಸ್ ಫಸ್ಟೇ ಆಗಬೇಕು ಆಮೇಲೆ ಬರ್ತೀವಿ ಅನ್ನೋದಿಲ್ಲ. ಡನ್ ಫಾರ್ ದಿ ಥಿಯೇಟರೇ ನಮ್ಮ ಫಸ್ಟ್ ರೆವೆನ್ಯೂ ಇದನ್ನು, ಅದಂತೂ ಗ್ಯಾರಂಟಿ. 9-10 ಜನ ದೊಡ್ಡ ಆರ್ಟಿಸ್ಟ್ ಇರೋ ಸಿನಿಮಾ ಎಲ್ಲ ಡೇಟ್ಸು ಅಲೈನ್ ಆಗ್ತಿಲ್ದಿರೋ ಕಾರಣದಿಂದ ಸೊ ನಾವು ಅದಕ್ಕೆ ಮತ್ತೆ ಮಾಡಲೇಬೇಕು. ಅದು ಅರ್ಧ ಶೂಟ್ ಆಗಿ ಒಂದು 35% ಶೂಟ್ ಆಗಿದೆ. ಸೊ ನಾವು ಹೋಗ್ಲೇಬೇಕು, ಪಕ್ಕ ಈ ಡೇಟ್ ಬಂದೇ ಬರ್ತೀವಿ ಸರ್. ಉತ್ತರಾಖಂಡ ಅನ್ನೋದಕ್ಕೆ ಆ ಸಿನಿಮಾ ನಿಂತೆ ಹೋಯ್ತು ಅನ್ನುವಂಥದ್ದು ಇತ್ತು ಸರ್. ಈ ಸಿನಿಮಾ ಶುರು ಆದಾಗ ನೀವೇ ಉತ್ತರಾಖಂಡ ಅನ್ನೋದಕ್ಕೆ ಆ ಪ್ರಶ್ನೆ ನಾನು ಕೇಳ್ತಿದ್ದೀನಿ. ಸಿನಿಮಾ ನಿಂತೆ ಹೋಗಿದೆ ಮತ್ತೆ ಟೇಕ್ ಆಫ್ ಆಗಲ್ಲ ಅನ್ನುವಂಥದ್ದು ಇದೆ ಸರ್. ನಿಂತಿಲ್ಲ ಸರ್. ನಿಮಗೆ ಅದು ನಾನು ಹೇಳಿಲ್ವ, ಇದು ಸ್ಟಾರ್ಟ್ ಆದಾಗ ಹಂಗೆ ಅನ್ಕೋತಾರೆ ಒಂದೇ ಡೈರೆಕ್ಟ್ರು 2 ಪಿಕ್ಚರ್ ಒಂದೇ ಟೈಮಲ್ಲಿ ಹೇಗೆ ಮಾಡ್ತಾರೆ, ಅದು ಇದೆ. ಈಗ ಏನಾಗಿದೆ ಅದರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಮಲ್ಟಿ ಸ್ಟಾರ್ ಕಾಸ್ಟ್ ಇದ್ದಾರೆ ಒಬ್ಬರು. ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಆ ಸಿನಿಮಾದ ಏನು ವಿಭಿನ್ನ ಅಂದರೆ ಶಿವಣ್ಣನಿಂದ ಹಿಡಿದು ಡಾಲಿ ಆಗಿರಲಿ ಒಂದೇ ಸೀನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. ಸೊ ಡೇಟ್ಸ್ ಅಲೈನ್ ಆಗಬೇಕು. ಫಸ್ಟ್ ಆಯಿತು ಶಿವಣ್ಣಂಗೆ ಸ್ವಲ್ಪ ಹುಷಾರಿಲ್ಲ ಇರೋದ್ರಿಂದ ಅವ್ರು ವಾಪಸ್ ಯಾವಾಗ ಬರ್ತಾರೆ, ಅವರ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ ನಾವು ರೆಡಿ ಇರ್ತೀವಿ. ಅದೇ ಟೈಮಲ್ಲಿ ನೆಕ್ಸ್ಟು ಡಾಲಿ ಅವ್ರ ಮದುವೆನೂ ಇದೆ. ಸೊ ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ಅದು ನೆಕ್ಸ್ಟ್ ಇಯರ್ ಪಕ್ಕ ರಿಲೀಸ್ ಆಗುತ್ತೆ ಸರ್. ಯಾವುದು ನಿಂತಿಲ್ಲ. ಅದೆಲ್ಲ ಏನಂತಾರೆ ವದಂತಿಗಳು ಏನಂತಾರಪ್ಪ, ರೂಮರ್ಸ್ಗೆ ಏನಂತಾರೆ, ವದಂತಿಗಳು ಅಷ್ಟೇ.